ఏమున్నదక్క మళ్ళీ చదువుకున్న వెళ్ళిపోతా ఉంటే ఈ ఊర్లో మనకింకా ఏమున్నదక్కో. ನಮ್ಮೂರು ಟಿ ಗೊಲ್ಲಹಳ್ಳಿ, ಅದೇ ಕೋಲಾರ ಜಿಲ್ಲೆ. ಆಗ ಬಂಗಾರಪೇಟೆ ತಾಲೂಕು, ಈಗ ಕೆಜಿಎಫ್ ತಾಲೂಕು ಆಗಿದೆ. ಅಪ್ಪ ಹೆಸರು ಬಂದು ಮುನಿಯಪ್ಪ, ಅಮ್ಮ ಹೆಸರು ಬಂದು ನೈನಮ್ಮ. ಗಂಡು ಮಕ್ಕಳಲ್ಲಿ 4ನೇ ಮಗನಾಗಿ ಜನಿಸಿದ್ದು 1983ರಲ್ಲಿ. ನಮ್ಮ ತಾತ ಬಂದು ಕೋಲಾಟದ ಕಲಾವಿದ, ನಮ್ಮಪ್ಪ ಪೌರಾಣಿಕ ನಾಟಕದ ಕಲಾವಿದ. 2003ರಲ್ಲಿ ನಾನು 3ನೇ ಕ್ಲಾಸ್ ಓದ್ತಾ ಇದ್ದೆ ಕೊಡ್ಗನಹಳ್ಳಿ ಶಾಲೆಯಲ್ಲಿ. ನಂಗೇನು ಗೊತ್ತೇ ಇರಲಿಲ್ಲ, ಇವ್ರು ಬರ್ತಾರೆ ನಾಟಕ ಮಾಡಿಸ್ತಾರೆ, ಏನು ಗೊತ್ತಿಲ್ಲ. ರಂಗಭೂಮಿಗೂ ನನಗೂ ರಂಗಭೂಮಿ ಏನು ಗೊತ್ತೇ ಇಲ್ಲ. 3ನೇ ಕ್ಲಾಸ್ ಅಂದರೆ ಅದು ತುಂಬ ಚಿಕ್ಕ ಏಜು. ನಮ್ಮ ದೊಡ್ಡಪ್ಪ ಅವರು ನಮ್ಮ ಕೊಡ್ಗನಹಳ್ಳಿಗೆ ನಮ್ಮ ಶಾಲೆಯಲ್ಲಿ ಒಂದು ಕಾಗೆ ಕಣ್ಣು ಇರುವೆ ಬೆಲ್ಲ ನಾಟಕ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಬರ್ತಾರೆ. ಸೊ ಆ ಸಮಯದಲ್ಲಿ ಒಂದು ಇರುವೆ ಪಾತ್ರ ಕೊಡ್ತಾರೆ. ಅಲ್ಲಿಂದ ನಂದು ರಂಗಭೂಮಿಗೆ ಹೆಜ್ಜೆ. ನಾನು ಫಸ್ಟ್ ಕಲ್ತಿದ್ದ ಕಲೆನೇ ಡೊಳ್ಳು, ಅದಾದಮೇಲೆ ಕೋಲಾಟ ಆದಮೇಲೆ ಒಂದಷ್ಟು ಹಾಡುಗಳು. ನನಗೆ ಹಾಡಕ್ಕೆ ಇನ್ಸ್ಪೈರ್ ಯಾರಂದರೆ ಗೋನಾಳ್ ಸರ್ ಅಂತ, ಅವರು ತುಂಬ ಫೇಮಸ್ ರಂಗಭೂಮಿ ಹಾಡುಗಳಲ್ಲಿ. ಈ ದನ ಕುರಿ ಕಾಯೋ ಸಂದರ್ಭಗಳಲ್ಲಿ ನಾನು ಹಾಡನ್ನು ಕಲಿತಿದ್ದೆ. ಅಂದರೆ ಸಿನಿಮಾ ಹಾಡುಗಳನ್ನು ಈ ರೇಡಿಯೋದಲ್ಲಿ ಬರ್ತಿತ್ತು. ಅವಾಗ ಶೆಲ್ ರೇಡಿಯೋ ಇತ್ತಲ್ಲ, ಆ ರೇಡಿಯೋದಲ್ಲಿ ಬರ್ತಿತ್ತು, ಅದನ್ನು ಕೇಳಿಸ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದೆ ನಾನು. ಇನ್ನು ಹಾಡಿನ ಬಗ್ಗೆ ಹೇಳಬೇಕು ಅಂತಂದರೆ, ಹಾಡು ನಾನು ಎಲ್ಲೂ ಕಲ್ತಿಲ್ಲ, ಯಾವ ಇನ್ಸ್ಟಿಟ್ಯೂಷನ್ಗೂ ಹೋಗಿಲ್ಲ, ಯಾರೂ ನಂಗೆ ಹೇಳ್ಕೊಟ್ಟಿಲ್ಲ. ಜಸ್ಟ್ ಆ ಗೋನಾಳ್ ಸರ್ ನೀನು ಹಾಡ್ತೀಯ ಆಡಮ್ಮ ಅಂತ ಹೇಳಿ ಅವರು ನನಗೊಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಧೈರ್ಯ ತುಂಬಿದ್ರು ಅಷ್ಟೇ ಅವತ್ತು. ಕಪ್ಪು ಮನುಜರು ನಾವು, ಕಪ್ಪು ಮನುಜರು, ಕಪ್ಪು ಮನುಜರು ನಾವು, ಕಪ್ಪು ಮನುಜರು, ಈ ಮಣ್ಣ ಕರೆಯೋಡಲ್ಲ, ಕೆಸರಲ್ಲಿ ಮಿಂದು ಬಂದವರು, ಈ ಮಣ್ಣ ಕರೆಯೋಡಲ್ಲ, ಕೆಸರಲ್ಲಿ ಮಿಂದು ಬಂದವರು. ಪರಂಪರೆ ಪುರಾಣಗಳ ಕಚ್ಚರುತ ರಾಜರುಗಳ, ಪರಂಪರೆ ಪುರಾಣಗಳ ಕಚ್ಚರುತ ರಾಜರುಗಳ, ದೇವಾನು ದೇವತೆಗಳ ಕಣ್ಣು ಕಾಣಣಿಗೆ ಸಿಕ್ಕಿ ಕಂಡವರ ಸುರಿಸಿ ಬರೀ ಕರಿಯ ಮುದ್ದೆಯಾದವರು. ಓದ್ತಾ ಇರೋ ಟೈಮಲ್ಲಿ ಟೀಚರ್ ಕಲಿಯಪ್ಪ ಭಾವಗೀತೆಗಳು ಅಂದಾಗ ಕಲಿತಾ ಇದ್ದೆ. ಆ ಟೈಮಲ್ಲಿ ಏನಪ್ಪ ಅಂದ್ರೆ ನನಗೆ ಬಟ್ಟೆ ಸರಿ ಇರಲ್ಲ, ತ್ಯಾಪೆ ಬಟ್ಟೆಗಳು ಹೊಲ್ದು ಕೊಡ್ತಾ ಇದ್ರು ನಮ್ಮವ್ವ. ಆ ಟೈಮಲ್ಲಿ ಅವ್ರು ಬೇರೆ ಕೆಲ್ಸಕ್ಕೆ ಹೋಗ್ಬೇಕಿತ್ತು, ಅರ್ಧಂಬರ್ಧ ಹೊಲಿತಿದ್ರು, ಒಂದು ಹತ್ರ ಇದ್ಬಿಡ್ತಾ ಇತ್ತು. ಕಣ್ಣು ಹಿಂಗಿದೆ ಅಂತ ಹೇಳಿ ನನ್ನ ಜಾಸ್ತಿ ಯಾರೋ ಮಾತಾಡ್ಸ್ತಾನೂ ಇರಲಿಲ್ಲ. ಈಗ ನಾವೇನು ಸುಮಾರು ಹಾಡುಗಳು ಆಡ್ತೀವಿ, ನಾವು ಹೋಗಿ ಸುಮ್ಮನೆ ಏನೋ ಒಂದು ಪ್ರೋಗ್ರಾಮ್ ಕೊಡ್ತಾರೆ, ಹೋಗ್ತೀವಿ, ಆಡ್ತೀವಿ, ಎಂಟರ್ಟೈನ್ಮೆಂಟ್ ಕೊಡ್ತೀವಿ. ಈ ಥರ ನಾವು ಇದುವರೆಗೂ ಮಾಡೇ ಇಲ್ಲ. ನಾವು ಹೋಗ್ತೀವಿ ಅಂತಂದರೆ ಇಲ್ಲ ಮಕ್ಕಳಿಗೆ ಅದರಿಂದ ಏನೋ ಎಜುಕೇಷನ್ ಪರ್ಪಸ್ ಆಗಿ ಹೋಗಿ ಹೇಳಿರ್ತೀವಿ, ಇಲ್ಲ ಅಂತಂದರೆ ಹೋರಾಟದ ಬಗ್ಗೆ, ಜನರಿಗೇನೋ ಒಂದು ಮೆಸೇಜ್ ಕೊಡೋದ್ರ ಬಗ್ಗೆ ಹೇಳಿರ್ತೀವಿ. ಬ್ಲೈಂಡಾಗಿ ನಾರಾಯಣ ಸ್ವಾಮಿ ಅವರು ನನ್ನ ಜೊತೆ ಇದ್ದರು. ನಾವಿಬ್ಬರೂ ಯಾವಾಗೂ ನಾಟಕದ ಹಾಡುಗಳು ಮತ್ತು ಕಾಮನ್ ಆಗಿ ಹೋರಾಟದ ಹಾಡುಗಳು, ಜನಪದ ಹಾಡುಗಳು ಹಾಡ್ಕೊಳ್ತಿದ್ವಿ. ನಾವೇನೇ ನಾಟಕಗಳಿಗೆಲ್ಲ ನಾವೇನೇ ಹಾಡುಗೆ ರಾಗ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ 2010ಕ್ಕೆ ನಾನು ವಾಪಸ್ಸು ಆದಿಮಾಗಿ ಬಂದಾದ್ಮೇಲೆ ಈ ಬೇಸಿಕ್ ಸಿಕ್ತು. ಆಮೇಲೆ ನಾನು ಬೆಂಗಳೂರಿಗೆ ಹೋಗಿದ್ದು. ಬೆಂಗಳೂರಿಗೆ ಸುಮಾರು ಸಲ ಯಾರು ಅಂದರೆ ದುರ್ಗನೇ ಕರ್ಕೊಂಡು ಬಂದಿದ್ದು. ಸುಮಾರು ಒಂದು 12-15 ವರ್ಷಗಳಿಂದ ನಾವು ಹಾಡ್ತಾನೆ ಬಂದಿದ್ವಿ. ಇದುವರೆಗೂ ನಮಗೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿಲ್ಲ. ಅದಾದಮೇಲೆ ಶೋಸ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಶೋಸ್ ಮಾಡಬೇಕಂತ ಇದು ಸುಮಾರು 120 ಹಳ್ಳಿಗಳಲ್ಲಿ ಶೋ ಆಯಿತು ಇಡೀ ಕರ್ನಾಟಕದಲ್ಲಿ. 125 ಹಳ್ಳಿಗಳಲ್ಲೂ 125ರಷ್ಟು ಅನುಭವ. ಸುಮಾರು ಮನೆಗಳಲ್ಲೆಲ್ಲ ನಮ್ಗೆ ಹೊರಗಡೆ ಕೂರಿಸಿ ಊಟ ಕೊಟ್ಟಿದ್ದಾರೆ. ನಾವು ಶೋ ಎಲ್ಲ ಆದಮೇಲೆ ಕೆಲವರೆಲ್ಲ ಹೊಗಳೋರಿದ್ರು. ಆಮೇಲೆ ನಾವು ಆ ನಾಟಕದಲ್ಲಿ ಕಡೆಯಲ್ಲಿ ಅಂಬೇಡ್ಕರ್ದೊಂದು ಚಿತ್ರ ಬಿಡ್ತಾ ಇದ್ವಿ. ಸೊ ಅದು ಬಿಟ್ಟಿದ ತಕ್ಷಣ ಇವ್ರಿಗೇನಾದ್ರು ಇವ್ರು ದಲಿತರೇನೆ, ಇವ್ರು ಅಂಬೇಡ್ಕರ್ ಬಗ್ಗೆ ನಾಟಕ ಮಾಡ್ತಿದ್ದಾರೆ ಅಂದರೆ ಇವ್ರದ್ದು ಕೀಳು ಜಾತಿನೇ.
ಕತೆಯ ಈ ನಾಡ ಮಣ್ಣಿನಲ್ಲೇ ಮಣ್ಣಾದ ಜನಗಳ ಕತೆಯ ಈ ನಾಡ ಮಣ್ಣಿನಲ್ಲೇ ಹೂವಾಗಿ ಅರಳಿದವರ ಈ ನಾಡ ಮಣ್ಣಿನಲ್ಲೇ ಹಣ್ಣಿನ ಗಿಡಗಳಲ್ಲಿ ಹಣ್ಣಾಗಿ ಹರಿದವರ ನಾಟಕದ ನಾವು ಪ್ರತಿ ಹಳ್ಳಿಯಲ್ಲೂ ಹೋಗ್ತಿದ್ವಿ, ನಮ್ಮದೇ ಟೆಂಟ್ ಇತ್ತು, ಟೆಂಟ್ ಹಾಕ್ತಿದ್ವಿ. ಎಲ್ಲರೂ ಒಂಥರ ವಿಚಿತ್ರವಾಗಿ ನೋಡೋರು. ಅದರಲ್ಲಿ ಬೇರೆ ನಾವು ಹೆಣ್ಮಕ್ಳು. ಕೆಲವೊಂದು ಸುಮಾರು ಮನೆಗಳಲ್ಲಿ ನಾವು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಳಕ್ಕೆ ಹೋದಾಗ, ಏನಮ್ಮ ನಿಮಗೆ ಮದುವೆ ಆಗಿದೆಯಾ, ನಿಮ್ಮ ಮನೆಗಳಲ್ಲಿ ಈ ಥರ ಎಲ್ಲ ಬಿಡ್ತಾರಾ, ಹಿಂಗೆಲ್ಲ ಮಾಡಕ್ಕೆ ಬಂದಿದ್ದೀರಲ್ಲ ಅಂತ ಎಲ್ಲ ಸುಮಾರು ಜನ ಕ್ವಶನ್ ಮಾಡೋರು. ಆ ಟೈಮಲ್ಲಿ ಬೇಜಾರಾಗೋದು ನಮಗೆ, ಏನಪ್ಪ ಈ ಥರ ಹೆಣ್ಮಕ್ಳೇನು ಆ್ಯಕ್ಟಿಂಗ್ ಮಾಡಲೇಬಾರ್ದಾ. ಆಮೇಲೆ ಈ ಗಂಗಮ್ಮ ನೀರಿನಾಗ ಜಡೆ ಹಿಡಿತಾವಳೆ ಮಾಡ್ತಕ್ಕಂಥ ಟೈಮಲ್ಲಿ ನಮ್ಗೆ ಎಷ್ಟು ಅವಮಾನಗಳಾಯಿತು ಅಂದರೆ, ಒಂದೂರಲ್ಲಿ ಕಲ್ಲಂಡೂರು ಅಂತ, ಇಲ್ಲೇ ನಮ್ಮ ಕೋಲಾರದ ಕಲ್ಲಂಡೂರು, ಅಲ್ಲಿ ಹೋದ್ವಿ. ವಾಶ್ರೂಮ್ಗೆ ಹೋಗಬೇಕು, ಫುಲ್ ಓಪನ್ ಸ್ಪೇಸು. ಒಂದು ಮನೆಗೆ ಹೋದ್ವಿ, ವಾಶ್ರೂಮ್ಗೆ ಹೋಗ್ಬೇಕಂದ್ವಿ. ಏನಕ್ಕೆ ಬಂದಿದ್ದೀರಾ, ಯಾರು ನೀವು, ಹೋಗಿ ಆ ಕಡೆ ತೋಪುಗಳ ಕಡೆ, ಏನಕ್ಕೆ ಬರ್ತೀರಾ ಇಲ್ಲಿ ಅಂತ ಕೇಳಿಬಿಟ್ರು. ಅದು ಅವಮಾನ. ಸೊ ಇದನ್ನೆಲ್ಲ ನೋಡಿದಾಗ ನಮಗೆಲ್ಲೋ ಒಂದು ಕಡೆ ಏನಕ್ಕಾದ್ರೂ ಈ ಜಾತಿಯಲ್ಲಿ ಹುಟ್ಟಿದ್ವಪ್ಪ, ಯಾಕೆ ನಮ್ಗೆ ಈ ಥರ ಪಟ್ಟಿ ಕಟ್ಟಿದ್ದಾರೆ ಅಂತಕ್ಕಂಥದ್ದು ಭಾಳ ಗಾಢವಾಗಿ ಕಾಡಕ್ಕೆ ಸ್ಟಾರ್ಟ್ ಆಗೋಯ್ತು ನನಗೆ. ಎಲ್ಲ ಅವರೇನೆ, ಯಾರು ಮೇಜರ್ ಆಗಿರ್ತಾರೋ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅವರೇ ಆಡ್ತಾರೆ. ಚಿಕ್ಕ ಸಣ್ಣ ಪುಟ್ಟ ಇರೋರ್ನ ಯಾರನ್ನೂ ಅವರು ಸೇರಿಸ್ಕೊಳ್ಳೋದೇ ಇಲ್ಲ, ಅವ್ರು ಹೇಳಿ ಕರ್ಕೊಳ್ಳೋದೇ ಇಲ್ಲ. ಆಮೇಲೆ ಇಲ್ಲಿ ನನಗೆ ಬೆಟ್ಟ ಗುಟ್ಟಗಳು ದಾರಿ ಎಲ್ಲನೂ ಓಡಾಡಿದ್ದೀನಿ. ನನಗೆ ಯಾವ ದಾರಿಯಲ್ಲಿ ಏನೇನಿದೆ ಅಂತ ಗೊತ್ತಾಗುತ್ತೆ. ಆದರೆ ಬೆಂಗಳೂರಿಗೆ ಹೋದ್ಮೇಲೆ ಸಮಸ್ಯೆ, ಯಾವ ದಾರಿ ಹೆಂಗೆ ಹೋಗ್ಬೇಕು ಹಿಂಗೆ ಅಂತಲೂ ಗೊತ್ತಾಗಲ್ಲ. ಆಮೇಲೆ ಅಲ್ಲಿ ಸಿಗ್ತಕ್ಕಂಥ ಏನು ದುಡ್ಡು ಅನ್ನೋದು ಇದೆಯಲ್ಲ, ಅದು ಒಂದು 5,000 10,000 ಹಿಂಗೆ ಸಿಗ್ತಿತ್ತು. ಅಂದರೆ ಇಬ್ಬರು ಹಂಚ್ಕೊಂಡು ಎತ್ಕೊಂಡು ಬರ್ತಿದ್ವಿ. ಮತ್ತು ಈ ಹಾಡು ಆಡೋದ್ರಿಂದ ನಾವೇನಾದರೂ ಫೈನಾನ್ಷಿಯಲ್ ಆಗಿ ಕೇಪಬಲ್ ಆಗಿದ್ದೀವಾ? ಇಲ್ಲ. ನಾವು ಏನು ನಮ್ಮ ವಾಯ್ಸಲ್ಲಿ ಆಡ್ತೀವೋ ಇಷ್ಟೇ ನಮಗೆ. ಹಂಗಾಗಿ ನಮಗೆ ಪೇಮೆಂಟ್ಸ್ ಮಾತಾಡೋದು ಕೂಡ ಅವರು ತುಂಬ ಕಡಿಮೆ ಪೇಮೆಂಟ್ ಮಾತಾಡ್ತಾರೆ. ಆಮೇಲೆ ನಾವೂ ಜೋರಾಗಿ ನಮ್ಗೆ ಇಷ್ಟು ಕೊಡಿ ಅಂತ ನಾವು ಎಂದೂ ಕೇಳಿಲ್ಲ. ಹೋಗ್ತೀವಿ, ಅವ್ರೆಷ್ಟು ಕೊಟ್ಟರೆ ಅಷ್ಟೇ ತೊಗೊಳ್ತೀವಿ, ಬರ್ತೀವಿ ಅಷ್ಟೇ. ಇದರಿಂದ ನಮಗೇನು, ನಮಗೆ ಅಟ್ಲೀಸ್ಟ್ ನಾವು ಬೇಸಿಕ್ ನೀಡ್ಸ್ನೂ ನೀಗಿಸ್ಕೊಳ್ಳೋ ಅಷ್ಟು ನಾವು ಸಂಪಾದನೆ ಮಾಡ್ತಾ ಇಲ್ಲ ಇದುವರೆಗೂ ಇನ್ನೂ ನಾವು ಏನು ಸ್ಟ್ರಗಲಲ್ಲೇ ಇದ್ದೀವಿ. ನಾವು ಇಷ್ಟು ಚೆನ್ನಾಗಿ ಕಲಿಬೇಕು ಅಥವಾ ಹಾಡ್ತೀವಿ, ಇಂಡಿವಿಜುವಲಿಟಿ ಬೆಳೆಸ್ಕೊಂಡಿದ್ದೀವಿ ಅಂತಂದರೆ ಈ ಬೆಟ್ಟ, ಆದಿಮದ ಬೆಟ್ಟ, ಈ ಬುಡ್ಡಿದೀಪದ ಶಾಲೆ, ಆ ಆದಿಮ, ಈ ನೆಲದಲ್ಲಿ ಏನೋ ಒಂದು ಇದೆ ಸಿಗ್ತಾ ಇದೆ ನಮಗೆ ಕಲಿಯೋಕ್ಕೆ, ನಾವು ಪ್ರಾಕ್ಟೀಸ್ ಮಾಡೋಕ್ಕೆ. ಹಂಗಾಗಿ ನಮ್ಗೆ ಈ ನೆಲಕ್ಕೂ ಇದಕ್ಕೂ ನಮಗೆ ಭಾಳ ಕನೆಕ್ಟಿವಿಟಿ ಇದೆ. ಈ ವಾತಾವರಣ ನಮ್ಗೆ ಎಲ್ಲೂ ಸಿಗೋಕ್ಕೆ ಚಾನ್ಸೇ ಇಲ್ಲ.